ಹಾಸ್ಟೆಲ್ನಲ್ಲೇ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಆತ್ಮಹತ್ಯೆ. ಆನೇಕಲ್ ತಾಲೂಕಿನ ಹಿಲಲ್ಗಿ ಕಾಲೇಜಿನಲ್ಲಿ ನಡೆದಂತಹ ಘಟನೆ ಇದು. ಹಾಸನ ಮೂಲದ ಹರ್ಷಿತಾ ಮೃತ ವಿದ್ಯಾರ್ಥಿನಿ. ಹಾಸ್ಟೆಲ್ನಲ್ಲೇ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ವಿದ್ಯಾರ್ಥಿನಿ ಹರ್ಷಿತಾ. ನಿನ್ನೆ ಸಂಜೆ ಹಾಸ್ಟೆಲ್ನಲ್ಲಿ ನಡೆದಂತಹ ಘಟನೆ ಇದು. ತಡವಾಗಿ ಬೆಳಕಿಗೆ ಬಂದಿದೆ. ಕಾಲೇಜು ಆಡಳಿತ ಮಂಡಳಿಯಿಂದ ವಿದ್ಯಾರ್ಥಿನಿಗೆ ಕಿರುಕುಳ ಆಯ್ತಾ? ಆಡಳಿತ ಮಂಡಳಿಯ ಕಿರುಕುಳಕ್ಕೆ ಬೇಸತ್ತು ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ. ಹೀಗಾಗಿ ಹರ್ಷಿತಾ ಸಾವನ್ನ ಖಂಡಿಸಿ ವಿದ್ಯಾರ್ಥಿಗಳು ಪ್ರತಿಭಟಿಸಿದ್ದಾರೆ. ಕಾಲೇಜು ಆವರಣದಲ್ಲೇ ವಿದ್ಯಾರ್ಥಿಗಳ ಪ್ರತಿಭಟನೆ. ಕಾಲೇಜಿಗೆ ಸೂರ್ಯನಗರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ. ಕಾಲೇಜ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಆನೇಕಲ್ ತಾಲೂಕಿನ ಹಿಲಲ್ಗಿಯಲ್ಲಿರುವಂತಹ ಕಾಲೇಜ್ ಇದು. ಕಿರುಕುಳ ಕೊಟ್ಟರೆ ಹಾಗಿದ್ರೆ ಆಡಳಿತ ಮಂಡಳಿಯವರು ರಾತ್ರಿ ಹಾಸ್ಟೆಲ್ನ ಕೊಠಡಿಯಲ್ಲಿ ನೇಣಿಗೆ ಶರಣಾಗಿದ್ದಾಳೆ ಹರ್ಷಿತಾ. ಆನೇಕಲ್ ತಾಲೂಕಿನ ಹಿಲಲ್ಗಿ ಕಾಲೇಜಿನಲ್ಲಿ ನಡೆದಂತಹ ಘಟನೆ ಇದು. ಕೊಠಡಿಯ ಬಾಗಿಲನ್ನ ತೆರೆದ್ರು ವಿದ್ಯಾರ್ಥಿನಿ ಪ್ರಗತಿ. ಬಾಗಿಲು ತೆರೆದು ಹರ್ಷಿತಾ ರಕ್ಷಣೆಗೆ ಮುಂದಾಗಿದ್ದಾರೆ ವಿದ್ಯಾರ್ಥಿನಿ. ಕೊಠಡಿ ಬಾಗಿಲು ತೆರೆದಿದ್ದು ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ HOD. ಬಾಗಿಲು ತೆಗೆದ ವಿದ್ಯಾರ್ಥಿನಿ ಪ್ರಗತಿಯನ್ನ ನಿಂದಿಸಿದ್ದಾರೆ HOD ಭಾರತಿ. ಹರ್ಷಿತಾ ರಕ್ಷಣೆಗೆ ಮುಂದಾಗಿದ್ದೇ ತಪ್ಪ ಅಂತ ವಿದ್ಯಾರ್ಥಿಗಳೀಗ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಹರ್ಷಿತಾ ಮೃತಪಟ್ಟಾಗ ರಕ್ಷಣೆಗೆ ಹಾಸ್ಟೆಲ್ನಲ್ಲಿ ಯಾರೂ ಕೂಡ ಇರಲಿಲ್ಲ. ಹಾಸ್ಟೆಲ್ ಆಡಳಿತ ವ್ಯವಸ್ಥೆ ಸರಿಯಿಲ್ಲ ಅಂತ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ. ರಾತ್ರಿ ಹಾಸ್ಟೆಲ್ನ ಕೊಠಡಿಯಲ್ಲಿ ನೇಣಿಗೆ ಶರಣಾದ ಹರ್ಷಿತಾ. ಆಗ ಬಾಗಿಲು ತೆರೆದು ಹರ್ಷಿತಾ ರಕ್ಷಣೆಗೆ ಮುಂದಾಗಿದ್ದ ವಿದ್ಯಾರ್ಥಿನಿಯನ್ನು ಕೂಡ HOD ನಿಂದಿಸಿದ್ದಾರೆ. ಕಾರಣ ಗೊತ್ತಿಲ್ಲ ಸರ್, ಬಟ್ ಎಲ್ಲರ ಜೊತೆ ಚೆನ್ನಾಗಿರಿದ್ದು, ಮನೇಲೆಲ್ಲ ಚೆನ್ನಾಗೇ ನೋಡ್ಕೊಂತಿದ್ರು ಸರ್. ಬಟ್ ಪರ್ಸನಲ್ ಪ್ರಾಬ್ಲಮ್ಸ್ ಏನು ಹೇಳಿಲ್ಲ ಸರ್. ಅವಳು ಚೆನ್ನಾಗೇ ಇದ್ಲು. ಯಾರು ಇಲ್ಲ ಸರ್. ಏನು ವಾರ್ಡನ್ ಯಾರು ಇದ್ರೆ ಸೇವ್ ಮಾಡ್ಬೋದಾಗಿತ್ತಲ್ಲ ಸರ್ ಅವಳನ್ನ. ನಾನು ಅಲ್ಲಿ ಯಾರೋ ನೋಡಿದ್ರು ಸರ್, ಅತಿ ಕಾಲೇನೋ ಅಲ್ಲಾಡ್ತಿತ್ತಂತೆ. ಈ ಡೋರ್ ಓಪನ್ ಮಾಡಿ ಏನೋ ವಾರ್ಡನ್ ಆಂಬ್ಯುಲೆನ್ಸ್ ಏನೋ ಕರ್ಸಿದ್ರೆ ಬದುಕೋದಾಗಿತ್ತಲ್ಲ ಸರ್. ಕಾರಣ ಯಾರು ಅಲ್ಲಿ ವಾರ್ಡನ್ ಫೆಸಿಲಿಟೀಸ್ ಇಲ್ಲ, ಅಂಡ್ ದೆನ್ ಕ್ಯಾಮ್ರಾ ಇಲ್ಲ. ಅದು ಯಾರಾದ್ರೂ ಬಂದು ಕೊಲೆನೂ ಮಾಡ್ಬಿಟ್ಟು ಹೋದ್ರು ಯಾರು ಕೇಳೋರಿಲ್ಲ ಸರ್. ಕಾಲೇಜಲ್ಲಿ ಒಂದು ಸುತ್ತಮುತ್ತ ಒಂದು ಕಾಲೇಜಲ್ಲಿ ಎಲ್ಲೂ ಸರಿಯಾಗಿ ಇಲ್ವೇ ಇಲ್ಲ. ವರ್ಕಿಂಗ್ ಕಂಡೀಷನಲ್ಲಿ ಯಾವುದೂ ಇಲ್ಲ. ಕ್ಯಾಮ್ರಾ ಚೆಕ್ ಮಾಡಿದ್ರು ಇವಾಗಲೂ ಸಿಗೋಲ್ಲ ಒಂದು ಕ್ಯಾಮ್ರಾನು. ಇವಾಗ ಅದಕ್ಕೆ ಕಾರಣ ಯಾರು? ಕಾಲೇಜ್ ಮ್ಯಾನೇಜ್ಮೆಂಟು. ಆ್ಯಂಡ್ ದೆನ್ ತಿರ್ಗಾ ಬೆಳಗ್ಗೆ ಇವಾಗ ನೆನ್ನೆ ಪಾಪ ಹುಡುಗಿರೆಲ್ಲ ನೋವು ಪಟ್ಟಿದ್ದಾರೆ. ನೆನ್ನೆ ಆ ಫ್ರೆಂಡ್ಸು ಅಂದರೆ ತೀರ್ಕೊಂಡಿದ್ದಾಳೆ ಅಂತ ಗೊತ್ತಿದ ತಕ್ಷಣ ನೋವು ಪಟ್ಟಿದ್ದಾರೆ. ಅದೇ ನೋವಿಂದ ತಿರ್ಗಾ ಬೆಳಗ್ಗೆ ಕಾಲೇಜ್ ಹತ್ರ ಭಾರತಿ ಅನ್ನೋರು ಕರೆದುಬಿಟ್ಟು ಆ ಹುಡುಗಿರಿಗೆಲ್ಲ ಬೈತಾರೆ. ನೀವು ಏನಕ್ಕೆ ಹೋಗಿದ್ರಿ ಒಳಗಡೆ, ಏನಕ್ಕೆ ತೆಗೆದ್ರಿ ಡೋರ್ನ ಅಂತ. ತಪ್ಪು ಸರ್ ಇದು. ಆ ಹುಡುಗಿ ಕಿಟಕಿಯಿಂದ ಒಂದು ಟೇಬಲ್ ಬರುತ್ತೆ, ಅಲ್ಲಿ ಟೇಬಲ್ ಮೇಲೆ ಹತ್ಬಿಟ್ಟು ನೋಡ್ಕೊಂಡು ಕಿಟಕಿ ನೋಡ್ಬಿಟ್ಟು ಒಳಗಡೆಯಿಂದ ತೆಗಿಯಕ್ಕೆ ಟ್ರೈ ಮಾಡಿದೆ. ಅಷ್ಟೇ ಟ್ರೈ ಮಾಡಿದ ತೆಗ್ದಿದ್ದಾಳೆ ಆ ಹುಡುಗಿ. ಆ್ಯಂಡ್ ದೆನ್ ಅದನ್ನು ಮುಟ್ಟಿದ್ದಾಳೆ ಇಳಿಸೋಕ್ಕೆ. ಆ ಹುಡುಗಿನ ಅದನ್ನು ಬಾಡಿನ ಇಳಿಸೋಕ್ಕೆ ಟ್ರೈ ಮಾಡಿದ್ದಾಳೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.